ಸೊ ಹೀಗೆ ಈ ಒಂದು ದರೋಡೆ ನಿಜಕ್ಕೂ ನಡೆದಿದ್ರೆ ಹಣ ಎಲ್ಲಿ ಅನ್ನೋಂಥದ್ರ ಬಗ್ಗೆ ಪ್ರಶ್ನೆಗಳಂತೂ ಇದ್ದೇ ಇವೆ. ಸೊ ಆದರೆ ಒಂದು ಹಣದ ವಹಿವಾಟಂತೂ ನಡೆದಿದೆ, ಯಾರೋ ಇದನ್ನು ಸಾಗಿಸಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸಿಕ್ಕಿರುವಂಥ ಒಂದು ಆ ಸಣ್ಣ ಎಳೆಯನ್ನ ಇಟ್ಕೊಂಡು ತನಿಖೆಯನ್ನ ಕೂಡ ಮುಂದುವರಿಸ್ತಾ ಇದ್ದಾರೆ. ಸೊ ಈಗ ಕಾಂಗ್ರೆಸ್ನವ್ರ ವಾದ ಏನಂತ ಹೇಳಿದ್ರೆ, ಈ ಒಂದು ದರೋಡೆ ಪ್ರಕರಣದಲ್ಲಿ ಕೇಳಿ ಬರ್ತಾ ಇರುವಂತಹ ಹೆಸರು ಒಂದು ಗೋವಾ, ಮಹಾರಾಷ್ಟ್ರ ಜೊತೆಗೆ ಗುಜರಾತ್. ಸೊ ಹಾಗಾಗಿ ಆ ಮೂರು ರಾಜ್ಯಗಳಲ್ಲಿ ಇರೋ ಸರ್ಕಾರ ಯಾರದು? ಬಿಜೆಪಿ ಅವರದು. ಸೊ ಹಾಗಾಗಿ ಬಿಜೆಪಿ ಅವ್ರದೇ ಈ ಹಣ ಇರಬಹುದು, ಅವರೇ ಸಾಗಿಸಿರ್ಬೋದು, ಅವರೇ ತರಿಸ್ಕೊತಾ ಇರ್ಬೋದು ಅನ್ನುವಂಥದ್ದು ಕಾಂಗ್ರೆಸ್ನ ವಾದ. ಇನ್ನೊಂದು ಕಡೆ ಬಿಜೆಪಿ ಇಲ್ಲ ಈ ಥರದ ಸಂಸ್ಕೃತಿ ಏನಿದ್ರು ಕೂಡ ಕಾಂಗ್ರೆಸ್ ಏನಿದ್ರು ರಾಜ್ಯಗಳನ್ನ ATM ತರ ಬಳಸ್ಕೊಂಡು ಕೇಂದ್ರಕ್ಕೆ ಹಣವನ್ನು ತರಿಸ್ಕೊಳ್ತಾರೆ ಅನ್ನುವಂಥದ್ರ ಬಗ್ಗೆ ಬಿಜೆಪಿಯವರು ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಸೊ ಹಾಗಾದ್ರೆ ಈ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಈ ಟಾಕ್ ಫೈಟ್ ಹೇಗೆ ನಡೀತಾ ಇದೆ, ಪಾಲಿಟಿಕ್ಸ್ ಯಾವ ರೀತಿಯಾಗಿ ನಡೀತಾ ಇದೆ ಬನ್ನಿ ನೋಡೋಣ. 400 करोडची झालेली एक मोठी रॉबरी. ಒಂದು ಗುಜರಾತ್ ಲಿಂಕ್ ಇದೆ, ಮಹಾರಾಷ್ಟ್ರ ಲಿಂಕ್ ಇದೆ, ಗೋವಾ ಲಿಂಕ್ ಇದೆ. ಮೂರರಲ್ಲೂ ಕೂಡ ಯಾರ ಸರ್ಕಾರ ಇರೋದು? ಕಾಂಗ್ರೆಸ್ನವರು ಮಾಡ್ತಿರ್ತಕ್ಕಂಥದ್ದು. ಬಿಜೆಪಿಯವ್ರಿಗೆ ಏನು ಅವಶ್ಯಕತೆ ಇಲ್ಲ. ಹಳೆ ನೋಟ್ ಯಾರು ಇಟ್ಕೊಂಡಿದ್ದಾರೆ? ಬದಲಾವಣೆ ಮಾಡಿದವರು ಇಟ್ಕೊಂಡಿರ್ಬೇಕು. ಕಾಂಗ್ರೆಸ್ ಆಡಳಿತದಲ್ಲಿದ್ದವರು ಈ ರೀತಿಯ ಕೆಲಸ ಕಾರ್ಯಗಳನ್ನು ಭಾರಿ ಸಂದರ್ಭದಲ್ಲಿ ಮಾಡಿರುವಂತದ್ದು ಅಲ್ಲ. ಕಾಂಗ್ರೆಸ್ ಅಂತ ನೋಟ್ ಮೇಲೆ ಏನಾದ್ರು ಇದೆಯಾ? ಹೋಮ್ ಮಿನಿಸ್ಟರ್ ಅವರೇ ನಿದ್ದೆ ಮಾಡ್ತಾ ಇದ್ರೇನ್ರಿ? ಟೀಮ್ ಆಲ್ರೆಡಿ ಅಲ್ಲಿ ಹೋಗಿದಾರೆ, ನಮ್ಮವ್ರಿಗೆ ಏನೋ ಅವ್ರು ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂತ ನನಗೆ ಸುದ್ದಿ. 400 ಕೋಟಿ ಅಂದ ತಕ್ಷಣ ನನಗೆ ಹಬ್ಬ ಎದೆ ಜಲ್ ಅಂತ. ತನಿಖೆ ಆಗಬೇಕು. ಬೆಳಗಾವಿಯಲ್ಲಿ ದರೋಡೆಯಾದ ಹಣ ಯಾರದ್ದು ಅನ್ನೋದು ಖಾತ್ರಿಯಾಗಿಲ್ಲ, ಯಾರಿಗೆ ಸೇರ್ಬೇಕು ಅನ್ನೋದು ತಿಳಿದಿಲ್ಲ. ಆಗ್ಲೇ ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ವಾಕ್ಸಮರದ ಕಿಚ್ಚು ಹೊತ್ತಿದೆ. ಅವ್ರ್ ಬಿಟ್ ಇವ್ರ್ಯಾರು ಅನ್ನುವಂತೆ ಹಣ ರಾಜಕೀಯ ಎದುರಾಳಿಗಳದ್ದೇ ಅಂತ ನಾಯಕರು ಆರೋಪದ ಮಳೆ ಸುರಿಸುತ್ತಿದ್ದಾರೆ. ಇನ್ನು ದರೋಡೆಯಾಗಿರೋ ಹಣದಲ್ಲಿ ಗುಜರಾತಿ ರಾಜಕಾರಣಿಯ ದುಡ್ಡು ಕೂಡ ಇದೆ ಅನ್ನೋ ಸಂಶಯ ಶುರುವಾಗಿದೆ. ಜೊತೆಗೆ ಹಣ ಗೋವಾದಿಂದ ಕರ್ನಾಟಕದ ಮೂಲಕ ಮಹಾರಾಷ್ಟ್ರಕ್ಕೆ ಹೋಗ್ತಿತ್ತು ಎನ್ನಲಾಗಿದೆ. ಈ ಜಾಡು ಹಿಡಿದ ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿ ನಾಯಕರಿಗೆ ತಿವಿದಿದ್ದಾರೆ. ಗೋವಾ, ಮಹಾರಾಷ್ಟ್ರ ಹಾಗೂ ಗುಜರಾತ್ನಲ್ಲಿ ಬಿಜೆಪಿ ಸರ್ಕಾರವೇ ಇದೆ, ಹಣ ಅವರದ್ದೇ ಇರಬೇಕು ಅನ್ನೋ ಅರ್ಥದಲ್ಲಿ ಆರೋಪಿಸಿದ್ದಾರೆ. ಆದರೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಕಾಂಗ್ರೆಸ್ಗೆ ತಿರುಮಂತ್ರ ಹಾಕಿದ್ದಾರೆ. ಸರ್ಕಾರ ನಮ್ಮದಿದ್ರು ಹಣ ಕಳಿಸಿದವರು ನೀವೇ ಅಂತ ಪ್ರತ್ಯಾರೋಪ ಮಾಡಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ಮಧು ಬಂಗಾರಪ್ಪ ನೋಟ್ ಬ್ಯಾನ್ ಪ್ರಸ್ತಾಪಿಸಿ ತಿರುಗೇಟು ನೀಡಿದ್ದಾರೆ. ಒಂದು ಗುಜರಾತ್ ಲಿಂಕ್ ಇದೆ, ಮಹಾರಾಷ್ಟ್ರ ಲಿಂಕ್ ಇದೆ, ಗೋವಾ ಲಿಂಕ್ ಇದೆ. ಮೂರರಲ್ಲೂ ಕೂಡ ಯಾರ ಸರ್ಕಾರ ಇರೋದು? ಗುಜರಾತ್ ನಲ್ಲಿ ಬಿಜೆಪಿ ಸರ್ಕಾರ 25 ವರ್ಷದಿಂದ ಇದೆ. ಕಳೆದ 10-15 ವರ್ಷದಿಂದ ಮಹಾರಾಷ್ಟ್ರದಲ್ಲೇ ಅವ್ರ ಸರ್ಕಾರ ಇದೆ. ಗೋವಾನಲ್ಲಿ ಕೂಡ ಆಗಿದೆ. ಸರ್ಕಾರದ ಮೂಗ್ ಕೆಳಗಡೆ ನಡೀತಾ ಇದೆ. ಅದು ಯಾರ್ದಿದೆ ಅಂತ ತನಿಖೆ ಆಗ್ಲಿ. ನಾನು ಹೇಳೋದು, ಇಲ್ಲಿಂದ ಹೋದ್ರು ಎಲ್ಲಿಂದ ಹೋದ್ರು ಕಾಂಗ್ರೆಸ್ನವರು ಮಾಡ್ತಿರ್ತಕ್ಕಂಥದ್ದು. ಕಾಂಗ್ರೆಸ್ನವರು ಲೂಟಿ ಮಾಡ್ತಿದ್ದಾರೆ. ಅಲ್ಲಲ್ಲ, ಬಿಜೆಪಿಯವ್ರಿಗೆ ಏನು ಅವಶ್ಯಕತೆ ಇಲ್ಲ. ಈಗ ಬಿಜೆಪಿನವ್ರಿಗೆ ಅಲ್ಲೆಲ್ಲೇ ಅವರವರೇ ಮಾಡ್ತಕ್ಕಂಥ ಶಕ್ತಿ ಅವರಿಗಿದೆ. ಹಳೆ ನೋಟ್ ಯಾರು ಇಟ್ಕೊಂಡಿದ್ದಾರೆ? ಬದಲಾವಣೆ ಮಾಡಿದವರು ಇಟ್ಕೊಂಡಿರ್ಬೇಕು. ಬ್ಯಾನ್ ಮಾಡೋರ ಹತ್ರನೇ ಇರುತ್ತೆ, ಬ್ಯಾನ್ ಮಾಡದೇ ಇರೋರ ಹತ್ರ ಇರುತ್ತಾ? ಛಲವಾದಿ ನಾರಾಯಣ ಸ್ವಾಮಿ ಮಾತಿಗೆ ಮಾಜಿ ಸಿಎಂ ಸದಾನಂದ ಗೌಡ ಧ್ವನಿಗೂಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಹಣ ಸಂಗ್ರಹ ಮಾಡುತ್ತೆ, ಬೇರೆ ಬೇರೆ ಕಡೆ ಕಳಿಸ್ಕೊಡುತ್ತೆ ಎಂದಿದ್ದಾರೆ. ಈ ಮಾತಿಗೆ ಗರಂ ಆದ ಸಚಿವ ಭೈರತಿ ಸುರೇಶ್ ನೋಟ್ ಮೇಲೆ ಕಾಂಗ್ರೆಸ್ ಅಂತ ಬರೆದಿದ್ಯಾ ಅಂತ ಪ್ರಶ್ನಿಸಿದ್ದಾರೆ. ಕಾಂಗ್ರೆಸ್ ಆಡಳಿತ ನಮ್ಮಲ್ಲಿ ಇರುವಂತದ್ದು. ಕಾಂಗ್ರೆಸ್ ಆಡಳಿತದಲ್ಲಿದ್ದವರು ಈ ರೀತಿಯ ಕೆಲಸ ಕಾರ್ಯಗಳನ್ನು ಭಾರಿ ಸಂದರ್ಭದಲ್ಲಿ ಮಾಡಿರುವಂತದ್ದು. ಇಲ್ಲಿ ಹಣ ಕಲೆಕ್ಷನ್ ಮಾಡೋದು, ಇದನ್ನು ಬೇರೆ ಬೇರೆ ಕಡೆ ಕಳಿಸಿಕೊಡುವಂತದ್ದು ನಾವೆಲ್ಲ ನೋಡಿದ್ದೀವಿ. ಅಲ್ಲ, ಕಾಂಗ್ರೆಸ್ ಅಂತ ನೋಟ್ ಮೇಲೆ ಏನಾದ್ರು ಇದೆಯಾ? ನೋಡ್ರಿ, ಆಪಾದನೆ ಮಾಡಕ್ಕೆ ಯಾರು ಏನ್ ಬೇಕೋ ಹೇಳ್ಬೋದು. ಅದಕ್ಕೆಲ್ಲ ನೀವು ಕ್ವಶನ್ ಕೇಳ್ಕೊಂಡು ಹೋದ್ರೆ ನಾನು ಏನ್ ಹೇಳೋದು? ಕಾಂಗ್ರೆಸ್ ದುಡ್ಡು, ಬಿಜೆಪಿ ದುಡ್ಡು, JDS ದುಡ್ಡು, ಅದ್ರ ಮೇಲೆ ಸೀಲ್ ಇದೆಯಾ? ಅದೇನು ಎಲೆಕ್ಷನ್ಸ್ ನಡೀತಾ ಇದೆ, ಕರ್ನಾಟಕದಲ್ಲಾಗ್ಲಿ ಎಲ್ಲಾದ್ರೂ ಆಗ್ಲಿ. ಮತ್ತೊಂದ್ ಕಡೆ ಕಾಂಗ್ರೆಸ್ ನಾಯಕರು ದರೋಡೆ ಪ್ರಕರಣವನ್ನ ಗುರಿಯಾಗಿಟ್ಕೊಂಡು ಕೇಂದ್ರ ಸರ್ಕಾರದತ್ತ ಗುಂಡು ಹೊಡೆಯುತ್ತಿದ್ದಾರೆ. ಎಲ್ಲವೂ ಗೊತ್ತಾಗೋ ಮೋದಿಗೆ ದರೋಡೆ ಯಾಕೆ ಗೊತ್ತಾಗ್ಲಿಲ್ಲ ಅಂತ ಪ್ರಶ್ನಿಸಿದ್ದಾರೆ. 1000 ಕೋಟಿ ರೂಪಾಯಿ, 400 ಕೋಟಿ ರೂಪಾಯಿ ಟ್ರಕ್ ನಲ್ಲಿ ಹೋಗ್ತಾ ಇದೆ ಅವ್ರ ಸರ್ಕಾರಗಳಲ್ಲಿ, ಅದು ಗೊತ್ತಿಲ್ವಾ? ಇದಕ್ಕೆ ಯಾರು ಉತ್ತರ ಕೊಡ್ಬೇಕು? ಹೋಮ್ ಮಿನಿಸ್ಟರ್ ಅವರೇ ನಿದ್ದೆ ಮಾಡ್ತಾ ಇದ್ರೇನ್ರಿ? ಅಮಿತ್ ಶಾ ಅವ್ರು ಎಲ್ಲಿದ್ದಾರೆ ಇವಾಗ? ಮಿಕ್ಕಿದ ಟೈಮ್ನಲ್ಲೆಲ್ಲ ಬರೇ ಚುನಾವಣೆಗೆ ಮಾತ್ರ ಇವರೆಲ್ಲ ಕಾಣಿಸ್ಕೋತಾರಲ್ಲ. ನಮಗೆ ಮೊದಲು ಎಲ್ಲಿ ಸ್ಪಾಟ್ ಅನ್ನೋದು ಯಾವ ಸ್ಪಾಟ್ನಾಗ ಆಗಿದ್ರು ಗೊತ್ತಿಲ್ಲ.
ಸೊ ನಮ್ಮವ್ರಂತ ಈಗಲೇ ಪತ್ರನ ಬರ್ತಾರೆ SP ಅವರು. ಟೀಮ್ ಆಲ್ರೆಡಿ ಅಲ್ಲಿ ಹೋಗಿದ್ದಾರೆ. ನಮ್ಮವ್ರಿಗೆ ಏನೋ ಅವ್ರು ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂತ ನನಗೆ ಸುದ್ದಿ. ಕೊಟ್ಟರೆ ನಮ್ದು ಏನಿದೆ ಪಾರ್ಟ್ ನಾವು ಮಾಡ್ಲಿಕ್ಕೆ ರೆಡಿ ಇದೀವಿ. ನಾನು ನೋಡಿ 400 ಕೋಟಿ ಅಂದ ತಕ್ಷಣ ನನಗೆ ಹಬ್ಬ ಎದೆ ಜಲ್ ಅಂತ ಅರ್ಥದಲ್ಲಿ 400 ಕೋಟಿ ಅದು ಎಲ್ಲಿಂದ ಬಂತು, ಯಾರಿಗೆ ಸಂಬಂಧಪಟ್ಟಿದ್ದು, ಎಲ್ಲಿಗೆ ಹೋಗ್ತಾ ಇತ್ತು, ಸಂಪೂರ್ಣವಾದಂತ ತನಿಖೆ ಆಗಬೇಕು. ಬೆಳಗಾವಿಯಲ್ಲಿ ನಡೆದ 400 ಕೋಟಿ ದರೋಡೆ ಪ್ರಕರಣ ದೇಶವನ್ನೇ ಬೆಚ್ಚಿ ಬೀಳುವಂತೆ ಮಾಡಿದೆ. ಈ ನಡುವೆ ರಾಜಕೀಯ ನಾಯಕರ ನಡುವೆ ವಾಕ್ಸಮರವೂ ನಡೆಯುತ್ತಿದೆ. ಬ್ಯೂರೋ ರಿಪೋರ್ಟ್ TV9.